ಹೈ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮಲ್ಲಮ್ಮ ಕೂಡ ಸ್ಪರ್ಧಿಯಾಗಿ ಬಂದಿದ್ದಾರೆ. ಅವರು ಯಾದಗಿರಿ ಜಿಲ್ಲೆಯ ಸುರಪುರದವರು. ಅವರು ಹುಟ್ಟಿ ಬೆಳೆದಿದ್ದು ಹಳ್ಳಿಯಲ್ಲಿ. ಕಳೆದ ಕೆಲ ವರ್ಷಗಳಿಂದ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಅವರು ಈ ಬಿಗ್ ಬಾಸ್ ಮನೆಗೆ ಬಂದಿದ್ದು ಅಲ್ಲಿನ ರೀತಿ ರಿವಾಜುಗಳು ಅವರಿಗೆ ಹೊಂದಿಕೆ ಆಗುತ್ತಿಲ್ಲ. ಇದರಿಂದ ಅವರು ಬೇಗನೆ ಹೊರಬರಬಹುದು ಎಂಬುದು ಅನೇಕರ ಊಹೆ. ಬಿಗ್ ಬಾಸ್ನಲ್ಲಿ ಬರೋ ಪ್ರತಿ ಸ್ಪರ್ಧಿಯು ತನಗಾಗಿ ಆಡಬೇಕು. ಅವರು ಬೇರೆಯವರ ಬಗ್ಗೆ ಕರುಣೆ ತೋರುತ್ತಾ ಕೂತರೆ ತಮ್ಮ ಆಟ ಹಿಂದೆ ಬೀಳುತ್ತದೆ ಎಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿದೆ. ಕಿಚ್ಚ ಸುದೀಪ್ ಕೂಡ ಹೇಳುವುದು ಇದನ್ನೇ. ತ್ಯಾಗ ಮಾಡಲು ಮುಂದಾದವರೇ ಹಲವು ವಿಚಾರಗಳನ್ನು ಅವರು ಕಳೆದುಕೊಳ್ಳಬೇಕಾಗುತ್ತದೆ. ಈಗ ಮಲ್ಲಮ್ಮ ಅವರಿಂದ ಮನೆ ಸಾಕಷ್ಟು ನಷ್ಟ ಅನುಭವಿಸುವ ಸೂಚನೆ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಜಂಟಿ ಎಂದು ವಿಂಗಡಿಸಲಾಗಿದೆ. ಮಲ್ಲಮ್ಮ, ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ ಮೊದಲಾದವರು ಒಂಟಿ ಆದರೆ ಇನ್ನು ಕೆಲವರು ಜಂಟಿಯಾಗಿದ್ದಾರೆ. ಮನೆಯ ದಿನಸಿಗಳನ್ನು ತರಲು ಮಲ್ಲಮ್ಮ ಅವರನ್ನು ಕಳುಹಿಸಲಾಯಿತು. ಆದರೆ ಅವರು ಆಯ್ಕೆ ಮಾಡುವರಲ್ಲಿ ಮೊದಲ ರೌಂಡ್ನಲ್ಲಿ ವಿಫಲರಾದರು. ಮತ್ತೊಮ್ಮೆ ಅವಕಾಶ ಕೊಟ್ಟಾಗಲೂ ಅವರು ಎಡವಿದರು. ಬಿಗ್ ಬಾಸ್ ಮನೆಗೆ ದಿನಸಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ. ದಿನಸಿ ಇಲ್ಲದೆ ಮನೆ ನಡೆಸೋದು ತುಂಬಾ ಕಷ್ಟ. ಇಂತಹ ಮುಖ್ಯ ಘಟ್ಟದಲ್ಲಿ ಅವರು ಎಡವಿದರೆ ತೊಂದರೆಯಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಟಾಸ್ಕ್ಗಳು ಬರುತ್ತವೆ. ಈ ವೇಳೆ ಅವರು ಎಚ್ಚರಿಕೆಯ ಆಟ ಆಡಬೇಕಾಗುತ್ತದೆ. ಅವರು ಹೆಚ್ಚು ಆಲೋಚಿಸಬೇಕಾಗುತ್ತದೆ. ಬಿಗ್ ಬಾಸ್ ಆದೇಶವನ್ನು ಕೇಳಿ ಅರ್ಥ ಮಾಡಿಕೊಂಡು ಅದನ್ನು ಅನ್ವಯಿಸಬೇಕಾಗುತ್ತದೆ. ಆದರೆ ಮಲ್ಲಮ್ಮನಿಗೆ ಇದು ಕಷ್ಟ ಆಗಬಹುದು. ಆಗ ಇಡೀ ತಂಡಕ್ಕೆ ನಷ್ಟ ಉಂಟಾಗುತ್ತದೆ. ಇದನ್ನು ಯಾರೂ ಊಹಿಸಿಕೊಳ್ಳಲಾಗುವುದಿಲ್ಲ. ಹೀಗಾಗಿ ಅನೇಕರು ಮಲ್ಲಮ್ಮ ಅವರನ್ನು ನಾಮಿನೇಷನ್ ಆಯ್ಕೆ ಮಾಡುವ ಸಾಧ್ಯತೆ ಇರುತ್ತದೆ. ಕಡಿಮೆ ವೋಟ್ ಪಡೆದರೆ ಅವರು ದೊಡ್ಡ ಮನೆಯಿಂದ ಹೊರ ಹೋಗುವುದು ಪಕ್ಕಾ ಎನ್ನಲಾಗುತ್ತದೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ.